ನಮಸ್ತೆ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಸಾಲದ ಸಮಸ್ಯೆ ಬಗ್ಗೆ. ಸೊ ಇದ್ರ ಬಗ್ಗೆ ಒಂದಿಷ್ಟು ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಹಾಗೆ ನನ್ನ ಚಾನಲ್ನ ಯಾರು ಹೊಸಬ್ರಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಸಾಲ ಯಾರಿಗಿರಲ್ಲ ಹೇಳಿ, ಎಲ್ಲರೂ ಸಾಲ ಮಾಡ್ಕೊಂಡಿರ್ತಾರೆ. ಕೆಲವೊಂದು ಸಲ ನಮ್ಮ ಖರ್ಚಿಗೆ ಏನು ಹೇಳ್ತಾರೆ, ನಮ್ಮ ಉಳಿತಾಯಕ್ಕೆ ಅಥವಾ ನಮ್ಮ ದುಡಿಮೆಗೆ ಮೀರಿ ಸಾಲ ಮಾಡ್ಕೊಂಡಿರ್ತೀರ. ಸಾಲ ಮಾಡಿಕೊಂಡ್ರೆ ನೆಮ್ಮದಿನೂ ಇರಲ್ಲ. ಕೆಲವೊಬ್ಬರಿಗೆ ಸಾಲ ಕಟ್ಟಬೇಕು ಅಂತ ಮನಸ್ಸಿರುತ್ತೆ, ಆದರೆ ದುಡ್ದಿದ್ದು ದುಡ್ಡು ಕೈಯಲ್ಲಿ ಹಿಡಿಯಲ್ಲ. ಕೊಡಬೇಕು ಅಂತ ಏನೋ ಹಣ ಸಂಪಾದನೆ ಮಾಡಿರ್ತೀವಿ, ಅವ್ರಿಗೆ ಕೊಡೋಕ್ಕಾಗಲ್ಲ. ಈ ಥರದ್ದೆಲ್ಲ ಸಮಸ್ಯೆಗಳು ಆಗ್ತಾ ಇರುತ್ತೆ. ಸಾಲದ ಮೇಲೆ ಸಾಲದ ಮೇಲೆ ಆ ಸಾಲ ತೀರಿಸ್ಲಿಕ್ಕೆ ಈ ಸಾಲ ತೀರಿಸ್ಲಿಕ್ಕೆ ಇನ್ನೊಂದು ಸಾಲ ಮಾಡ್ತಾನೆ ಇರ್ತೀವಿ. ಸೊ ಈ ಥರ ಸಾಲ ಸಮಸ್ಯೆಗೆ ಸಿಕ್ಕಾಕೊಂಡಿರ್ತೀವಿ. ನಾನು ಇದೊಂದು ಹೋಮ್ ರೆಮಿಡಿ ಹೇಳ್ತಾ ಇದ್ದೀನಲ್ವ, ಈ ಹೋಮ್ ರೆಮಿಡಿ ಅಥವಾ ಈ ತಂತ್ರ ಮಾಡೋದ್ರಿಂದ ನಿಮಗೆ ಲಕ್ಷ ಕೋಟಿಗಟ್ಟಲೆ ಸಾಲ ಇರಲಿ, ನಿಮಗೆ ಹಂತ ಹಂತವಾಗಿ ತೀರ್ಕೊಳ್ತಾ ಬರುತ್ತೆ. ಕೆಲವೊಬ್ರು ಏನೇ ಗೊತ್ತಾ, ಸಾಲ ತೀರಿಸ್ಬೇಕು ಅಂಥೇಳಿ ದುಡ್ಡು ಹೊಂದಿಸ್ತಾ ಇರ್ತಾರೆ, ದುಡ್ಡು ಹೊಂದಾಣಿಕೆ ಆಗಲ್ಲ. ದುಡ್ಡು ಹೊಂದಕ್ಕೆ ಆಗಿ ಅವ್ರಿಗೆ ಸಾಲ ಇನ್ನೇನು ಕೊಡಬೇಕು ಅಂದಾಗ ಇವರಿಗೆ ಇನ್ನೊಂದು ಸಮಸ್ಯೆ ಶುರುವಾಗಿ ಆ ದುಡ್ಡನ್ನು ಅವರೇ ಬಳಸ್ಕೊಳ್ಳೋ ಅಂಥ ಪರಿಸ್ಥಿತಿನೂ ಬರುತ್ತೆ. ಕೆಲವೊಬ್ರ ಹತ್ರ ಸಾಲ ತೊಗೊಂಡ್ರೆ, ಎಷ್ಟೇ ಸಾಲ ತೊಗೊಂಡ್ರು ಈ ಬಡ್ಡಿ ಅಂತ ಹೇಳ್ತಾರಲ್ಲ, ಬಡ್ಡಿ ಕೊಟ್ಟೇ ಸಾಕಾಗಬೇಕು, ಅಸಲು ಕೊಡಲಿಕ್ಕೆ ಆಗಲ್ಲ. ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ ಕೆಲವೊಬ್ಬರಿಗೆ. ಈ ಥರದ್ದೆಲ್ಲ ಇರುತ್ತೆ. ಸೊ ನಾವು ಊಟ ಏನು ಮಾಡ್ತೀರಾ ಅದನ್ನು ಸಹ ನಮಗೆ ದೇಹಕ್ಕೆ ಹಿಡಿಯಲ್ಲ, ಆ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಸೊ ನಾನು ಈ ಪರಿಹಾರ ಹೇಳ್ತಾ ಇದ್ದೀನಲ್ಲ, ಈ ಪರಿಹಾರ ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ, ಸೊ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾಡ್ಕೊಳ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಿಮಗೆ ಸಾಲದು ಅಷ್ಟೇ ಹೀಗೆ ಮಂಜಿನ ಥರ ಕರ್ಗೋಗುತ್ತೆ. ನಿಮಗೆ ಎಷ್ಟು ಸಾಲ ಮಾಡಿದರೂ ಸಹ ಈ ವರ್ಷದಲ್ಲಿ ತೀರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದು ಎಕ್ಸ್ಪೆಷಲಿ ನಾನು ಸಹ ಮಾಡಿರುವಂಥದ್ದೇ. ಸೊ ನಾನು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ, ಸೊ ನಾನು ತುಂಬ ಸಾಲಕ್ಕೆ ಹಾಕ್ಕೊಂಡಿದ್ದೆ. ಸೊ ಈ ತಂತ್ರ ಮಾಡೋದ್ರಿಂದ ಸೊ ನಮ್ಮ ಹಣದ ಉಳಿತಾಯ ಆಗಿ ಸಾಲ ತೀರ್ತಾ ಹೋಗುತ್ತೆ. ಅಥವಾ ನಾವು ಏನು ಉದ್ಯೋಗ ಮಾಡ್ತಾಯಿದ್ದೀವಿ ಅದರಲ್ಲಿ ಒಳ್ಳೆಯದಾಗಿ ನಿಮಗೆ ದುಡ್ಡು ಹೊಂದಾಣಿಕೆಯಾಗಿ ಅವ್ರಿಗೆ ಕೊಡುವಂಥದ್ದು. ಸೊ ಈ ಥರ ಎಲ್ಲ ನಿಮಗೆ ಪಾಸಿಟಿವ್ನೆಸ್ಸು ಮನೆಯಲ್ಲಿ ಫೀಲ್ ಆಗ್ತಾ ಹೋಗುತ್ತೆ. ಈ ಸಾಲ ಮಾಡಿಕೊಂಡ್ರೆ ಮನೆಯಲ್ಲೂ ಸಹ ನೆಮ್ಮದಿರಲ್ಲ, ಕಿರಿಕಿರಿ, ಮನೆಯಲ್ಲೂ ಮನಸ್ತಾಪಗಳೆಲ್ಲ ಆಗ್ತಾ ಇರುತ್ತೆ. ಸೊ ಇದೊಂದು ತಂತ್ರ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಇದೆ. ಇದು ಮಾಡುವಂಥದ್ದು ನಿಮಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಿಗದೇ ಇದ್ದರೂ ಪರವಾಗಿಲ್ಲ, ಮಂಗಳವಾರ ಶುಕ್ರವಾರ, ಪ್ರತಿ ವಾರ ಮಂಗಳವಾರ ಶುಕ್ರವಾರ ಈ ತಂತ್ರನ ಮಾಡ್ತಾ ಹೋಗಿ. ಏನು ಮಾಡಬೇಕು ಅಂದರೆ, ನೀವು ಎಲ್ಲ ರಾತ್ರಿ ಮಲಗಿದ ನಂತರ, ಮನೇಲಿ ಎಲ್ಲ ಮಲಗಿರ್ತಾರಲ್ವ, ಸೊ ಇದು ಮಾಡಬೇಕಾಗಿದ್ದು ಮನೆಯಲ್ಲಿ ಗೃಹಿಣಿ ಅಥವಾ ಏನು ಮನೆಯ ಒಡತಿ ಅಂತ ಹೇಳ್ತೀವಲ್ಲ, ಮನೆ ಯಜಮಾಂತಿ, ಅವಳು ಮಾಡುವಂಥದ್ದು ಕೆಲಸ ಇದು. ಎಲ್ಲರೂ ಮಲಗಿದ ನಂತರ ಮಂಗಳವಾರ ನಾಳೆ ಅಂತ ಇಲ್ಲ ನಾಳೆ ಅಮಾವಾಸ್ಯೆ ಇತ್ತು ಅಂದರೆ ಹಿಂದಿನ ದಿನ ರಾತ್ರಿ ಎಲ್ಲ ಮಲಗಿದ ನಂತರ ಮನೆ ಕ್ಲೀನ್ ಮಾಡಿ ಮನೆಯ 4 ಭಾಗ, ಏನು ಮೂಲೆ ಇರುತ್ತಲ್ಲ, ಮೂಲೆ ಅಂಶದಲ್ಲಿ ಕಲ್ಲುಪ್ಪು ಬರುತ್ತಲ್ವ, ಕಲ್ಲುಪ್ಪನ್ನು ಹಾಕಿ ಹಾಗೆ ಬಿಟ್ಬಿಡಬೇಕು ಮೂಲೆ ಅಂಶಕ್ಕೆ. ಸೊ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ 4 ಮೂಲೆ ಆಯ ಬರುತ್ತಲ್ಲ, 4 ಆಯದಲ್ಲಿ ಕಲ್ಲುಪ್ಪನ್ನು ಹಾಕಿಬಿಟ್ಟು ರಾತ್ರಿ ನೀವು ಮಲ್ಕೊಬಿಡಿ. ಬೆಳಗ್ಗೆ ಎಲ್ಲರೂ ಹೇಳೋಕ್ಕಿಂತ ಮುಂಚೆ ಆ ಕಲ್ಲುಪ್ಪನ್ನು ಒಂದು ಬಟ್ಟೆಯಿಂದ ತೆಗೆದುಬಿಟ್ಟು ಒಂದು ಹರಿಯೋ ನೀರಲ್ಲಿ ಬಿಟ್ಬಿಡಿ. ಸೊ ಇಷ್ಟೇ ಸಿಂಪಲ್ ತಂತ್ರ. ಈ ಹರಿಯೋ ನೀರಲ್ಲಿ ಬಿಡೋದ್ರಿಂದ ನಿಮ್ಮ ಸಾಲ ಏನಿದೆ ಅಥವಾ ಮನೇಲಿ ಏನು ನೆಗೆಟಿವ್ ಎನರ್ಜಿ ಇದೆ, ಸೊ ಎಲ್ಲದು ನಿಮಗೆ ತೀರ್ತಾ ಬರುತ್ತೆ, ಬಗೆಹರಿತಾ ಬರುತ್ತೆ. ಇಷ್ಟೇ ಸಿಂಪಲ್. ಒಂದು ಕಲ್ಲುಪ್ಪಿಂದ ಇಷ್ಟು ಒಳ್ಳೆ ಪಾಸಿಟಿವ್ನೆಸ್ ಇದೆ. ಸೊ ಮಾಡಿ ನೋಡಿ, ಖಂಡಿತ ನೆಕ್ಸ್ಟ್ ನನಗೆ ಕಮೆಂಟ್ ಮಾಡ್ತೀರಾ 100% ರಿಸಲ್ಟ್ ಬಂದಿದೆ ಅಂತ ಹೇಳಿ. ಸೊ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಹಿಂದಿನ ರಾತ್ರಿ ಮನೆಯ 4 ಮೂಲೆಗೂ ಕಲ್ಲುಪ್ಪನ್ನು ಹಾಕಿಬಿಟ್ಟು ಬೆಳಗ್ಗೆ ಒಂದು ಬಟ್ಟೆ ಮುಖಾಂತರ ಅದನ್ನು ತೆಗೆದುಬಿಟ್ಟು ಹರಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂದರೆ ಮನೆಯಲ್ಲೇ ಸಿಂಕಲ್ಲಿ, ಒಂದು ನೀಟಾಗಿರೋ ಸಿಂಕಲ್ಲಿ ಉಪ್ಪನ್ನು ನೀರು ಮಾಡಿ ಸಿಂಕಲ್ಲಿ ಬಿಟ್ಬಿಡಿ. ಸೊ ಇಷ್ಟು ಮಾಡೋದ್ರಿಂದ, ಮತ್ತು ಯಾವುದೇ ಹೂವಿನ ಗಿಡಕ್ಕೆ ಅಥವಾ ಯಾವುದೇ ಮರದ ಗಿಡಕ್ಕೆಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ, ಅದು ಕರಗಿ ನೀರಾಗೆ ಹರಿದು ಹೋಗಬೇಕು. ಸೊ ಅಂಥದ್ರಲ್ಲೇ ಬಿಡಬೇಕು. ಸೊ ಇದನ್ನು ಮಾಡೋದ್ರಿಂದ ಮನೆಯಲ್ಲಿ ನೆಮ್ಮದಿ, ಮೇಯ್ನಾಗಿ ನಿಮಗೆ ಲಕ್ಷ ಕೋಟಿಗಟ್ಟಲೆ ಸಾಲ ಇದ್ದರೂ ಹಂತವಾಗಿ ತೀರ್ತಾ ಬರುತ್ತೆ. ಸೊ ನಿಮಗೆ ಹಣ ಎಲ್ಲಿಂದಾದರೂ ಹಣ ಬಂದುಬಿಟ್ಟು ನಿಮಗೆ ಅವರಿಗೆ ಸಾಲ ಕೊಡೋರಿಗೆ ಕೊಡ್ತಾ ಹೋಗ್ತೀರಾ. ಸೊ ಇದಿಷ್ಟು ನಿಮ್ಮ ಸಾಲದಕ್ಕೆ ಒಂದು ಚಿಕ್ಕ ತಂತ್ರ ಅಂತಲೇ ಹೇಳ್ಬೋದು. ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋ. ನನಗೆ ಥ್ಯಾಂಕ್ ಯು, ಬಾಯ್.